ಅದೆಂಥದ್ದು ಪಾಪ ಇತ್ತೀಚೆಗೆ ಅದೇನೋ ಹಿಂದೆ ಏನೇನಾಗಿದೆ ಗೊತ್ತಿಲ್ಲ ನನಗೆ, ಇತ್ತೀಚೆಗೇನೋ ಪೇಪರ್ಗಳಲ್ಲಿ ಬಂದಿದೆ ಈಗ ನಿಮ್ಮ ಸರ್ಕಾರ ಬಂದ ಮೇಲೆ. ಆ ಮಕ್ಕಳ ಕೈನಲ್ಲಿ ಆ ಶೌಚಾಲಯ ಕ್ಲೀನ್ ಮಾಡಿಸ್ತಾ ಇದ್ದೀರಿ ಅಂತೇಳಿ ಟಾಯ್ಲೆಟ್ಗಳನ್ನ. ಈಗ ಮೊನ್ನೆ ಯಾವುದೋ ಒಂದು ಇನ್ನೊಂದು ಆರ್ಟಿಕಲ್ ಬಂತು, ಯಾರೋ ಒಬ್ಬರು ಟೀಚರು ಆ ಹೆಡ್ ಮಾಸ್ಟರ್ಗೇನೋ ತೊಂದರೆ ಕೊಡಬೇಕು ಅಂತೇಳಿ ಅದು ಯಾವುದೋ ಒಂದು ಮತ್ತಿನ್ನೊಂದು ಶೌಚಾಲಯ ಕ್ಲೀನಿಂಗ್ ಅಂತ ಮಾಡಿಸಿ ಮಕ್ಕಳ ಕೈಯಲ್ಲಿ, ಇದೇನೋ ಒಂದು ರಾಜಕೀಯ ಆಗಿದೆ ಅಂತೇಳಿ ಇನ್ನೊಂದು ಆರ್ಟಿಕಲ್ ನೋಡಿದೆ. ಇವತ್ತು ಇಂಥ ಒಂದು ಅದೇನೋ ಕೇಂದ್ರ ಸರ್ಕಾರದ ಶಿಕ್ಷಣ ನೀತಿನ ರದ್ದು ಮಾಡಿ ರಾಜ್ಯದ ಶಿಕ್ಷಣ ನೀತಿ ತರಲಿಕ್ಕೆ ಹೊರಟಿದ್ದೀರಿ. ಟೀಚರ್ಗಳು ನೋಡ್ತಾ ಇದ್ದೀನಿ ಪ್ರತಿನಿತ್ಯ ಪತ್ರಿಕೆ, ನಮ್ಮ ಶಿಕ್ಷಣ ಸಚಿವರು 18,000 ಶಿಕ್ಷಕರನ್ನ ನೇಮಕಾತಿಗೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಟ್ಟಿದ್ದೇವೆ, ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಇಟ್ಟಿದ್ದೇವೆ. 9 ತಿಂಗಳು 10 ತಿಂಗಳಾಯಿತು, 10 ತಿಂಗಳಾಯಿತು. ಇದರ ಜೊತೆಗೆ ಅಧ್ಯಕ್ಷರೇ, ಈ ರೀತಿ ಶಿಕ್ಷಣ ನೀತಿ ಇದೆಯಲ್ಲ ಅದರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋದರೆ ಯಾವುದೋ ನನಗೆ ಇವತ್ತು ಯಾರೋ ಒಬ್ರು ವಾಟ್ಸಪ್ ಮಾಡಿದ್ರು, ಎಲ್ಲ ನಿಮ್ಮ ನೆನ್ನೆ ಬಹುಶಃ ಅಶೋಕ್ ಅವರು ಮಾತನಾಡಿರ್ಬೇಕು, ವಿದ್ಯಾರ್ಥಿ ವೇತನದ್ದು ಯಾವ್ಯಾವ ಇದರಲ್ಲಿ ಏನೇನಾಗಿದೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಏನೇನಾಗಿದೆ ಅಂತೇಳಿ, ಕಾರ್ಮಿಕ ಇಲಾಖೆ ಈಗಲೂ ಅದೇನೋ ಮಂತ್ರಿಗಳು ದಿನ ಪತ್ರಿಕೆ ತೆಗೆದ್ರೆ 79% ನಕಲಿ ಕಾರ್ಡು ಅಂತಾರೆ. ಕಾರ್ಮಿಕ ಇಲಾಖೆನಲ್ಲಿ 79% ನಕಲಿ ಕಾರ್ಡ್ಗಳು ಕೊಟ್ಟವ್ರೆ ಅಂತ ಹೇಳಿ. ನಕಲಿ ಕಾರ್ಡು ಅಂತ ಆದ್ಮೇಲೆ ಸರಿಪಡಿಸ್ಬೇಕಲ್ಲ, ಅದು ಹೇಳ್ಕೊಂಡು ಯಾರು ಜಿನೇನಾಗಿ ಅನುಕೂಲ ಪಡಿಬೇಕಲ್ಲ, ಅವನಿಗೆ ಕೊಡೋದಿದ್ರೆ ಏನಾಗುತ್ತೆ? ಇದು ಅಧ್ಯಕ್ಷರೇ, ಅದಕ್ಕೆ ಮಹಾಪೂರ್ಗಳೇನು ಹರಿದು ಬಂದಿದೆ ಅಧ್ಯಕ್ಷರೇ. ಇಲ್ಲಿ ಯಾರೋ ಒಬ್ರು ಮೊನ್ನೆ ಸುಮ್ಮನೆ ನನಗೊಂದು ವಾಟ್ಸಪ್ಪಲ್ಲಿ ಕಳಿಸ್ತಾರೆ ಅಧ್ಯಕ್ಷರೇ. ಏನು ಹೇಳ್ತಾರೆ, 10 ತಿಂಗಳು 10 kg ಕೊಟ್ಟರೆ, 3 ತಿಂಗಳು 2,000 ಕೊಟ್ಟರೆ, 8 ತಿಂಗಳು ಉಚಿತ ಬಸ್ ಪ್ರಯಾಣ ಕೊಟ್ಟರೆ, 5 ತಿಂಗಳು ಮಹಿಳೆಯರಿಗೆ 2,000 ಕೊಟ್ಟರೆ, ಬಡವರು ಮಧ್ಯಮ ವರ್ಗಕ್ಕೆ ಏರುವುದೇ ಆದರೆ ಈ ದೇಶವನ್ನು, ಈ ರಾಜ್ಯವನ್ನು ಬಹುವರ್ಷ ಆಳ್ವಿಕೆ ಮಾಡಿದ ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷ ಯಾರನ್ನು ಮೇಲ್ವರ್ಗಕ್ಕೆ ಏರಿಸಿತ್ತು ಎನ್ನುವ ಪ್ರಶ್ನೆ ದಡ್ಡರನ್ನು ಸಹ ಕಾಡ್ತಿದೆ ಅಂತೇಳಿ ಯಾರೊಬ್ಬರು ಮೊನ್ನೆ ಒಂದು ಟ್ವೀಟ್ ಮಾಡಿದ್ರು ನನಗೆ ಅಧ್ಯಕ್ಷರು. ಇಲ್ಲಿ ಅದರಿಂದ ಇವತ್ತು ಶಾಲಾ ಕಟ್ಟಡಗಳ ವಿಷಯದಲ್ಲಿ ಈ ಪರಿಸ್ಥಿತಿಯಲ್ಲಿದೆ. ಇನ್ನು ವಸತಿ ಇಲಾಖೆಯಲ್ಲಿ ಇರ್ತಕ್ಕಂಥ ನಮ್ಮ ವಸತಿ ಶಾಲೆಗಳ ಪರಿಸ್ಥಿತಿಗಳು, ಕಟ್ಟಬೇಕಾದ್ರೆ ಇರ್ತಕ್ಕಂಥ ನಮ್ಮ ಉತ್ಸಾಹ, ಅದು ಕಟ್ಟಿಯಲ್ಲ ಮಕ್ಕಳು ಅವರೇನು ಬದುಕಬೇಕಲ್ಲ, ಅಲ್ಲಿ ಓದಬೇಕಲ್ಲ, ಯಾವ ಮಟ್ಟಕ್ಕಲ್ಲಿ ಇಟ್ಟಿದ್ದೇವೆ ಅಂತಕ್ಕಂಥದ್ದು ಹಲವಾರು ಲೇಖನಗಳು ಬರೆದಿದ್ದಾರೆ. ಏನಿದೆ ಪರಿಸ್ಥಿತಿ ಅಂತ ಹೇಳಿ ಅದೆಲ್ಲವನ್ನು ನಾನು ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷ. ನಿಮ್ಮ ಈ 8 ತಿಂಗಳ ಗಮನಾರ್ಹ ಸಾಧನೆ ಬಗ್ಗೆ ಆ್ಯಕ್ಚುಲಿ ಇದೇನು ನೀವೇನು ಪಾಪ ಹೇಳ್ಕೊಂಡಿದ್ದೀರಿ, ಇದು ಭಾಳ ಕಠಿಣವಾಗ್ತದೆ. ನಾನು ಮಾತಾಡಕ್ಕೆ ಹೋದರೆ ನಿಮ್ಮ ಮನಸ್ಸಿಗೂ ನೋವಾಗ್ತದೆ.